ಗುರೂಜಿ ಇನ್ನು 3ನೇ ರಾಶಿ ಮಿಥುನ ರಾಶಿ. ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳೇನಾದ್ರೂ ಎದುರಾಗುತ್ತಾ? ನೆಮ್ಮದಿ ಸಿಗುತ್ತಾ? ಅಥವಾ ಯೋಗಗಳೇನಿರುತ್ತೆ? ನೋಡಿ, ಕುಟುಂಬದ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ, ಈ ಸಂಕ್ರಮಣದಿಂದ ಯಾವಾಗ್ಲೂ ಅಷ್ಟೇ, ಸಂಕ್ರಮಣ ಅಂತ ಹೇಳಿದಾಗ ಬದಲಾವಣೆ ಆಗುವಂತಹ ರಾಶಿ, ಎಲ್ಲಿಂದ ರವಿ ಬದಲಾವಣೆ ಯಾವ ಸ್ಥಾನಕ್ಕೆ ಹೋಗ್ತಾನೆ ಅನ್ನುವಂಥದ್ದು ಇರುತ್ತೆ. ನಾವು ರಾಶಿಯಿಂದ ಧನುರ್ ರಾಶಿಗೆ ಬಹಳ ಚೆನ್ನಾಗಿತ್ತು ಧನುರ್ ರಾಶಿಯಲ್ಲಿ ಇದ್ದಾಗ ರವಿ. ಯಾವಾಗ ರವಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾನೆ, ಮಿಥುನ ರಾಶಿಗೆ ಅಷ್ಟಮ ಸ್ಥಾನ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಅಷ್ಟಮ ಸ್ಥಾನದಲ್ಲಿರುವಂಥ ಗ್ರಹಗಳು ಏನೂ ಫಲಗಳು ಕೊಡೋದಿಲ್ಲ. ನೀವು ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಇತ್ತು ಅಂದ್ರೆ ನೋಡಪ್ಪ ಆಯುಷ್ಯಗೆ ತೊಂದರೆ ಆಗುವಂಥದ್ದಿರುತ್ತೆ. ಅಷ್ಟಮದಲ್ಲಿ ಗುರು ಇದ್ದಾನೆ, ದುಡ್ಡಿನ ಅಭಾವ ಬರುತ್ತೆ. ಸೊ ಈ ಥರ ಲೆಕ್ಕ ಮಾಡ್ತೀವಿ. ಅಂದ್ರೆ ಅದು ಅವರು ಹುಟ್ಟಿರುವಂಥ ಜನ್ಮ ದಿನಾಂಕದ ಆಧಾರದ ಮೇಲೆ ಇರುತ್ತೆ. ಆದರೆ ನಾವು ಇವತ್ತು ವರ್ಷಫಲದ ವಿಚಾರದಲ್ಲಿ ಅದರಲ್ಲಿ ಸಹ ಸಂಕ್ರಮಣ ಆಗುವಂಥದ್ದೇನಿರುತ್ತೆ, ಸಂಕ್ರಾಂತಿ ಭವಿಷ್ಯದ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ, ಈ ಅಷ್ಟಮ ಸ್ಥಾನದ ರವಿಯ ಫಲಗಳು ಏನ್ ಹೇಳುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆಗಿರುತ್ತೆ. ಸೊ ಇದರಲ್ಲಿ ನಾವು ನೋಡಕ್ ಹೋದ್ರೆ ಕುಟುಂಬದ ಸದಸ್ಯರ ನಡುವೆ ಒಂದು ಅಷ್ಟು ಬಾಂಧವ್ಯತೆ ಇರೋದಿಲ್ಲ. ಮಕ್ಕಳ ವಿಚಾರದಲ್ಲಿ ನಾವು ನೋಡ್ತಾ ಇದ್ವಿ. ಚಿಕ್ಕ ಪುಟ್ಟ ವಿಚಾರದಲ್ಲೇನೋ ಮಕ್ಕಳ ನಡುವೆ ಬಾಂಧವ್ಯತೆ ಇರೋದಿಲ್ಲ. ಏನಾದ್ರೂ ಜಗಳ ಆಡ್ತಾ ಇರುವಂಥದ್ದು. ಇನ್ನ ಏನಾದ್ರೂ ದೊಡ್ಡ ಕೆಲಸದಲ್ಲಿ ವೃದ್ಧೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಮಗ ಸರಿಯಾಗಿ ನೋಡೋದಿಲ್ಲ ಅಥವಾ ಮಗಳಿಂದ ಏನಾದ್ರೂ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಥವಾ ಇನ್ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರನೇ ಮನಸ್ಸಿಗೆ ಅಗಾಧವಾದಂತಹ ನೋವುಗಳನ್ನ ಉಂಟಾಗುವಂಥದ್ದು. ಅದರಿಂದ ಬೇಡವಾದಂತಹ ಜಗಳಗಳು, ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಖರ್ಚುಗಳು ಹೆಚ್ಚಾಗುವಂಥದ್ದಿರುತ್ತೆ. ಅಂದ್ರೆ ದುಡ್ಡಿನ ಅಭಾವ ಜಾಸ್ತಿ ಆಗುವಂಥದ್ದು. ಯಾಕಂದ್ರೆ ಅಷ್ಟಮ ಸ್ಥಾನ ಆಗ್ಲೇ ಹೇಳಿದೆ, ಗುರು ಇದ್ದೇ ಯಾವ ರೀತಿ ದುಡ್ಡಿನ ಅಭಾವ ಬರುತ್ತೆ ಅಂತ ಹೇಳಿದೆ. ಅದೇ ರೀತಿ ಅಷ್ಟಮದಲ್ಲಿ ರವಿನೂ ಸಹ, ಮತ್ತೆ ಅಷ್ಟಮದಲ್ಲಿ ರವಿ ಅಂತ ಹೇಳಿದ ತಕ್ಷಣನೇ ಅದು ಮಕರ ರಾಶಿಗೆ ಶನಿ ಸರ್ವಯೋಗಕಾರಕ ಆಗಿರ್ತಾನೆ. ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ಒಟ್ಟಾರೆ ನಾವು ನೋಡಕ್ ಹೋದ್ರೆ ಅಶಾಂತಿ ಕಾಡುವಂಥದ್ದಿರುತ್ತೆ. ಯಾವಾಗೂ ಕಿರಿಕಿರಿ, ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಆ ರೀತಿ ಆಗುತ್ತೆ. ಮತ್ತೆ ವರ್ಷಫಲದಲ್ಲೇ ನಾವು ನೋಡಿದಾಗ ಅವ್ರಿಗೆ ಜನ್ಮದಲ್ಲಿ ಗುರು ಬರ್ತಾ ಇದ್ದಾರೆ. ಮತ್ತೆ ದಶಮಸ್ಥಾನ ಕರ್ಮಸ್ಥಾನಕ್ಕೆ ಈ ಶನಿ ಬಂದಾಗ ಸ್ವಲ್ಪ ಕೆಲಸದ ಒತ್ತಡನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ದುಡ್ಡು ಬರುತ್ತೆ, ಅಷ್ಟೇ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತೆ. ಸೊ ಆದಷ್ಟು ಇವರು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಗುರು ಆರಾಧನೆ ಅಂದ್ರೆ ಗುರು ಭಗವಾನ್ ಯಾವುದಾದ್ರೂ ಮಂತ್ರವನ್ನ ಪಠನೆ ಮಾಡಿಕೊಳ್ಳುವಂಥದ್ದು, ಗುರು ಚರಿತ್ರೆನ ಓದುವಂಥದ್ದು, ಇದನ್ನ ರೂಢಿಲಿಟ್ಕೋಬೇಕು. ಅಥವಾ ಗುರು ದೇವಸ್ಥಾನಗಳು ಯಾವುದು, ದತ್ತಾತ್ರೇಯ ದೇವಸ್ಥಾನ ಆಗ್ಬಹುದು ಅಥವಾ ರಾಘವೇಂದ್ರ ದೇವಸ್ಥಾನ ಏನಾದರೂ ಸಮೀಪ ಇತ್ತು ಅಂದ್ರೆ ಹೋಗಿ ದರ್ಶನ ಮಾಡ್ಕೊಳ್ಳೋದ್ರಿಂದ, ಅರ್ಚನೆ ಮಾಡಿಸೋದ್ರಿಂದನೂ ಸ್ವಲ್ಪ ಮಟ್ಟಿಗೆ ಬರೋ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಇಡೀ ತಿಂಗಳು ನಿಮ್ಗೆ ಉತ್ತಮವಾದಂಥ ಫಲ ಪ್ರಾಪ್ತಿ ಆಗಬೇಕಾದ್ರೆ ಆದಷ್ಟು ಕಡಲೆಕಾಳು ದಾನ ಮಾಡೋದು ಬಹಳ ಉತ್ತಮವಾದದ್ದು. ಯಾಕಂದ್ರೆ ಗುರುಗೆ ಸಂಬಂಧಪಟ್ಟಂತ ಧಾನ್ಯ ಅಂದ್ರೆ ಕಡಲೆಕಾಳು. ಅದನ್ನ ಪ್ರಾರ್ಥನೆ ಮಾಡಿಕೊಂಡು ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂಥ ಮಂತ್ರವನ್ನ ಪಠನೆ ಮಾಡಿಕೊಳ್ಳೋದ್ರಿಂದ ಈ ಏನು ಅಶಾಂತಿ, ಖರ್ಚುಗಳು ಜಾಸ್ತಿ, ಸಮಸ್ಯೆಗಳೇನಿರುತ್ತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ.